ಪೌಷ್ಟಿಕವಾದ ಆಹಾರದ ಒಳ್ಳೆಯ ಪರಿಣಾಮ ಕೇವಲ ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಅಷ್ಟೇ ಅಲ್ಲ, ಅದು ಮಾನಸಿಕ ಆರೋಗ್ಯದ ಮೇಲೆ, ಕಾಯಿಲೆಗಳು ಬರದಂತೆ ತಡೆಗಟ್ಟುವುದರಲ್ಲಿ, ಗರ್ಭಧಾರಣೆ ಮಾಡುವ ಫಲವತ್ತತೆಯನ್ನು ಉಂಟು ಮಾಡುವುದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಈಗ ನಾವು ಸಂತಾನೋತ್ಪತ್ತಿಗೆ ಬೆಂಬಲ ನೀಡುವ 10 ಶಕ್ತಿ ಕೇಂದ್ರಿತ ಆಹಾರದ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನೀವು ಸೇವಿಸುವ ಆಹಾರದಂತೆ ಎಂಬ ಮಾತನ್ನು ಬಹುಶಃ ಕೇಳಿರಬೇಕು. ಪೌಷ್ಟಿಕವಾದ ಆಹಾರದ ಒಳ್ಳೆಯ ಪರಿಣಾಮ ಕೇವಲ ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಅಷ್ಟೇ ಅಲ್ಲ, ಅದು ಮಾನಸಿಕ ಆರೋಗ್ಯದ ಮೇಲೆ, ಕಾಯಿಲೆಗಳು ಬರದಂತೆ ತಡೆಗಟ್ಟುವುದರಲ್ಲಿ ಮತ್ತು ಗರ್ಭಧಾರಣೆ ಮಾಡುವ ಫಲವತ್ತತೆಯನ್ನು ಉಂಟು ಮಾಡುವುದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಈಗ ನಾವು ಸಂತಾನೋತ್ಪತ್ತಿಗೆ ಬೆಂಬಲ ನೀಡುವ 10 ಶಕ್ತಿ ಕೇಂದ್ರಿತ ಆಹಾರದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಹಸಿರು ಸೊಪ್ಪಿನ ತರಕಾರಿಗಳು, ಪಾಲಕ್, ಲೆಟಸ್, ಮೆಂತೆ ಸೊಪ್ಪುಗಳು. ಈ ಸೊಪ್ಪುಗಳಲ್ಲಿ ಫೋಲಿಕ್ ಆಸಿಡ್ ಮತ್ತು ಬಿ ವಿಟಮಿನ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತವೆ. ಇವು ಸೆಲ್ ವಿಭಜನೆಗೆ ಮತ್ತು DNA ಸಂಯುಕ್ತಗೊಳಿಸಲು ಪ್ರಮುಖವಾಗಿ ಬೇಕು. ಮಗುವಿನ ನ್ಯೂರಲ್ ಟ್ಯೂಬ್ ಚೆನ್ನಾಗಿ ಬೆಳೆಯಲು ಫೋಲಿಕ್ ಆಸಿಡ್ ಅತ್ಯವಶ್ಯಕ. ಈ ನ್ಯೂರಲ್ ಟ್ಯೂಬ್ ಮುಂದೆ ಹೋಗಿ ಮೆದುಳು ಮತ್ತು ಸ್ಪೈನಲ್ ಕಾರ್ಡ್ ಆಗಿ ಬೆಳೆಯುತ್ತದೆ. ತಾಯಿಯಲ್ಲಿಯೂ ಕೂಡ ಕೆಂಪು ರಕ್ತ ಕಣಗಳು ತಯಾರಾಗಲು ಸಹಕಾರಿಯಾಗುವುದಲ್ಲದೆ ಅವರಲ್ಲಿ ಅನಿಮಿಯಾದಂಥ ಕಾಯಿಲೆ ಬರುವುದನ್ನು ತಪ್ಪಿಸಬಹುದು. ಹಲವು ಸ್ಟಡೀಸ್ ಅಲ್ಲಿ ನೋಡಿರೋ ಪ್ರಕಾರ ಫೋಲಿಕ್ ಆಸಿಡ್ ಕೊರತೆ ಇದ್ದರೆ ಮಕ್ಕಳು ಹುಟ್ಟಿದಾಗ ತೂಕ ಕಮ್ಮಿ ಇರಬಹುದು, ನಿಗದಿತ ವೇಳೆಗಿಂತ ಮೊದಲೇ ಮಕ್ಕಳು ಹುಟ್ಟಬಹುದು, ಅಥವಾ ಗರ್ಭದಲ್ಲಿರುವಾಗ ಮಗುವಿನ ಬೆಳವಣಿಗೆ ಕುಂಠಿತವಾಗಬಹುದು. ಆದ್ದರಿಂದ ಗರ್ಭಧರಿಸುವುದಕ್ಕೆ 1 ರಿಂದ 3 ತಿಂಗಳ ಮೊದಲೇ ಕೊರತೆ ನೀಗಿಸಲು ಫೋಲಿಕ್ ಆಸಿಡ್ ಸಪ್ಲಿಮೆಂಟೇಷನ್ ಕೊಡುವುದು ತುಂಬಾ ಮುಖ್ಯವಾಗುತ್ತೆ. ನೀವು ಸ್ಯಾಲಡ್, ಸೂಪ್ ಮತ್ತು ಜ್ಯೂಸ್ಗಳಲ್ಲಿ ಇಂತಹ ಸೊಪ್ಪುಗಳನ್ನು ಸೇರಿಸಬಹುದು. ಎರಡನೆಯದಾಗಿ ಹೋಲ್ ಗ್ರೇನ್ಸ್ ಅಂದರೆ ಗೋಧಿ, ಬಾರ್ಲಿ, ಕೆಂಪು ಅಕ್ಕಿ, ಕಿನೋವಾ, ಓಟ್ಸ್ ಧಾನ್ಯಗಳಿಂದ ತಯಾರು ಮಾಡಿದ ಆಹಾರ. ಈ ಹೋಲ್ ಗ್ರೇನ್ಸ್ನಲ್ಲಿ ಫೈಬರ್ ಹೆಚ್ಚಾಗಿ ಇರುತ್ತೆ. ಇವುಗಳನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವು ಮತ್ತು ಇನ್ಸುಲಿನ್ ಪ್ರಮಾಣಗಳು ಸ್ಟೇಬಲ್ ಆಗಿ ಇರುತ್ತೆ. ಇದು ಹಾರ್ಮೋನ್ಗಳ ಸಮತೋಲನ ಮತ್ತು ಆರೋಗ್ಯವಂತ ಅಂಡಾಣುಗಳ ಉತ್ಪತ್ತಿಗೆ ಸಹಕಾರಿಯಾಗಿರುತ್ತದೆ. PCOS ಅಂದರೆ ಪಾಲಿಸಿಸ್ಟಿಕ್ ಓವ್ಯಾರಿಯನ್ ಸಿಂಡ್ರೋಮ್. ಇದು ಸರ್ವೇ ಸಾಮಾನ್ಯವಾದ ಕಾರಣ ಮಹಿಳೆಯರಲ್ಲಿ ಫಲವತ್ತತೆಯನ್ನು ಇಲ್ಲದಿರುವಂತೆ ಮಾಡುವುದು. ಇದು ಕೂಡ ಕಡಿಮೆ ಆಗುತ್ತದೆ. ನಾವು ಮೂರನೆಯದಾಗಿ ಆಂಟಿ ಆಕ್ಸಿಡೆಂಟ್ಸ್. ಗಂಡಸರಲ್ಲಿ ವೀರ್ಯಾಣುಗಳ ಮತ್ತು ಹೆಂಗಸರಲ್ಲಿ ಮೊಟ್ಟೆಗಳ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ. ಬ್ಲ್ಯಾಕ್ಬೆರಿ, ಸ್ಟ್ರಾಬೆರಿ, ರಾಸ್ಬೆರಿ ಮುಂತಾದ ಹಣ್ಣುಗಳಲ್ಲಿ ಈ ಆಂಟಿ ಆಕ್ಸಿಡೆಂಟ್ಗಳು ತುಂಬಿರುತ್ತವೆ. ಗರ್ಭಾವಸ್ಥೆಯ ಆರಂಭದ ಘಟ್ಟಗಳಲ್ಲಿ ಮಗುವಿನ ಮೆದುಳು ಬೆಳೆಯುವುದಕ್ಕೆ ಒಮೆಗಾ 3 ಅತ್ಯವಶ್ಯಕ. ಸಾಧ್ಯವಾದರೆ ವಾರದಲ್ಲಿ 3 ಬಾರಿ ಈ ಫ್ಯಾಟಿ ಮೀನ್ಗಳನ್ನು ಆಹಾರವಾಗಿ ತಿನ್ನಬೇಕು. ನಂಬರ್ 7, ಮೊಟ್ಟೆಗಳು. ಈ ಮೊಟ್ಟೆಗಳು ಬಿಳಿಯ ಭಾಗದಲ್ಲಿ ಪ್ರೋಟೀನ್ ಹೆಚ್ಚಾಗಿದ್ದು ಮಗುವಿನ ಮಸಲ್ ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತದೆ. ಮೊಟ್ಟೆಯಲ್ಲಿನ ಅರಿಶಿಣದ ಭಾಗ ಅಂದರೆ ಯೋಕ್ ಅಂತ ಏನು ಕರಿತೀವಿ, ಇದು ಫಲವತ್ತತೆಯನ್ನು ವೃದ್ಧಿಸುವ ಶಕ್ತಿ ಕೇಂದ್ರ. ಇದರಲ್ಲಿ ಗರ್ಭದಲ್ಲಿರುವ ಮಗುವಿನ ಮೆದುಳಿಗೆ ಬೇಕಾಗುವ ಕೋಲಿನ್ ಇರುತ್ತದೆ. ಈ ಆಂಟಿ ಆಕ್ಸಿಡೆಂಟ್ಗಳು ಸಂತಾನೋತ್ಪತ್ತಿಯ ಸೆಲ್ಗಳು ಡ್ಯಾಮೇಜ್ ಆಗದಂತೆ ರಕ್ಷಿಸುತ್ತವೆ. ಫಲಹಾರವಾಗಿ, ಜ್ಯೂಸ್ ಆಗಿ ಅಥವಾ ಯೋಗರ್ಟ್ ಅಲ್ಲಿ ಸೇರಿಸಿ ಇದನ್ನು ಸೇವಿಸಬಹುದು. 4ನೆಯದಾಗಿ ಅವೊಕಾಡೊ. ಈ ಹಣ್ಣಿನಲ್ಲಿ ಹೆಚ್ಚಾಗಿರುವ ಕೊಬ್ಬಿನ ಅಂಶವು ಹಾರ್ಮೋನ್ಗಳಿಗೆ ಬೆಂಬಲ ನೀಡುತ್ತದೆ. ಇದರಲ್ಲಿ ಫೋಲಿಕ್ ಆಸಿಡ್, ಪೊಟ್ಯಾಷಿಯಂ ಮತ್ತು ವೈಟಮಿನ್ ಇ ಕೂಡ ಇವೆ. ಇದರ ಟೋಸ್ಟ್ನಲ್ಲಿ ಅಥವಾ ಸ್ಯಾಲಡ್ನಲ್ಲಿ ಅಥವಾ ಹಾಗೆಯೂ ಸೇವಿಸಬಹುದು ಈ ಹಣ್ಣನ್ನು. ಮುಂದಿನದು ನಟ್ಸ್ ಆ್ಯಂಡ್ ಸೀಡ್ಸ್ ಲೈಕ್ ವಾಲ್ನಟ್ಸ್, ಬಾದಾಮಿ, ಅಗಸೆ ಬೀಜ ಮತ್ತು ಚಿಯಾ ಬೀಜಗಳು. ಇವುಗಳಲ್ಲಿ ಒಮೆಗಾ 3, ಜಿಂಕ್ ಮತ್ತು ವೈಟಮಿನ್ ಇ ಹೆಚ್ಚಾಗಿ ಇರುವುದರಿಂದ ಫಲವತ್ತತೆಗೆ ಮತ್ತು ಹಾರ್ಮೋನ್ಗಳು ಚೆನ್ನಾಗಿ ಕೆಲಸ ಮಾಡುವಂತೆ ಸಹಾಯ ಮಾಡುತ್ತವೆ. ನಿಮ್ಮ ಆಹಾರದಲ್ಲಿ ಪ್ರತಿದಿನ ಈ ನಟ್ಸ್ ಮತ್ತು ಬೀಜಗಳು ಇರಲಿ. ನೆಕ್ಸ್ಟ್, ಸ್ಯಾಲ್ಮನ್, ಮ್ಯಾಕರೆಲ್, ಸಾರ್ಡೈನ್ ನಂತಹ ಮೀನುಗಳು. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಹೆಚ್ಚಾಗಿರುತ್ತದೆ. ಇದು ಸಂತಾನೋತ್ಪತ್ತಿಯ ಅಂಗಗಳಿಗೆ ರಕ್ತ ಪರಿಚಲನೆ ಆಗಲು ಮತ್ತು ಹಾರ್ಮೋನ್ಗಳು ಸಮತೋಲನೆಯಾಗಿ ಕೆಲಸ ಮಾಡುವುದಕ್ಕೆ ಸಹಕಾರಿಯಾಗಿರ್ತದೆ. ಗರ್ಭಾವಸ್ಥೆಯ ಆರಂಭ ಘಟ್ಟಗಳಲ್ಲಿ ಮಗುವಿನ ಮೆದುಳು ಬೆಳವಣಿಗೆ ಆಗೋದಕ್ಕೆ ಒಮೆಗಾ 3 ತುಂಬ ಅವಶ್ಯಕ. ಅದರ ಜೊತೆಗೆ ವಿಟಮಿನ್ ಡಿ, ಒಮೆಗಾ 3 ಫ್ಯಾಟಿ ಆಸಿಡ್ ಮತ್ತು ಜಿಂಕ್ ಇರುತ್ತವೆ. ಬೇಯಿಸಿಯೋ, ಆಮ್ಲೆಟ್ ಮಾಡಿಯೋ ಅಥವಾ ಈವನ್ ಸ್ಕ್ರಾಂಬಲ್ ಮಾಡಿಯೋ ತಿನ್ನಬಹುದು.
ನೆಕ್ಸ್ಟ್ ಮುಂದಿನದು ಫುಲ್ ಫ್ಯಾಟ್ ಡೇರಿ ಉತ್ಪನ್ನಗಳು. ಕೊಬ್ಬಿನಾಂಶ ಒಳ್ಳೆಯದಲ್ಲ ಎಂಬ ಪ್ರಸಿದ್ಧ ನಂಬಿಕೆ ಇದ್ದರೂ ಸ್ಕಿಮ್ ಡೇರಿ ಉತ್ಪನ್ನಗಳಿಗಿಂತ ಫುಲ್ ಫ್ಯಾಟ್ ಡೇರಿ ಉತ್ಪನ್ನಗಳೇ ಪ್ರೆಗ್ನೆನ್ಸಿಗೆ ಒಳ್ಳೆಯ ಆಯ್ಕೆ. ಹಾಲನ್ನು ಕಡೆದಾಗ ಕೊಬ್ಬಿನಾಂಶ ಕಳೆದು ಹೋಗುವುದರಿಂದ ಫಲವತ್ತತೆಗೆ ಬೇಕಾದ ಪೌಷ್ಟಿಕಾಂಶಗಳೇನಿರುತ್ತೆ ಅದೆಲ್ಲ ಕಳೆದು ಹೋಗುತ್ತವೆ. ಮಹಿಳೆಯರಲ್ಲಿ ಅಂಡಾಶಯ ಕೆಲಸ ಮಾಡಲು ಮತ್ತು ಗರ್ಭಾಶಯದಲ್ಲಿ ಇರುವ ಮಗುವಿನ ಬೆಳವಣಿಗೆಗೆ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಅಂದರೆ ವೈಟಮಿನ್ ಎ, ವೈಟಮಿನ್ ಡಿ, ವೈಟಮಿನ್ ಇ ಮತ್ತು ವೈಟಮಿನ್ ಕೆ ತುಂಬ ಮುಖ್ಯ. ಮಗುವಿನ ಮೂಳೆ ಮತ್ತು ಹಲ್ಲುಗಳಿಗೆ ವೈಟಮಿನ್ ಡಿ ಅತ್ಯವಶ್ಯಕ. ಹಾಲಿನ ಕೊಬ್ಬಿನಲ್ಲಿ ಗುಡ್ ಕೊಲೆಸ್ಟ್ರಾಲ್ ಮತ್ತು ಚಿಕ್ಕ ಪ್ರಮಾಣದಲ್ಲಿ ಈವನ್ ಒಮೆಗಾ 3 ಫ್ಯಾಟಿ ಆಸಿಡ್ ಕೂಡ ಇರುತ್ತೆ. ಸೊ 1 ಗ್ಲಾಸ್ ಆಫ್ ಫುಲ್ ಫ್ಯಾಟ್ ಮಿಲ್ಕ್ ಪ್ರತಿದಿನ ಸೇವಿಸಬಹುದು. ನೆಕ್ಸ್ಟ್ ದಾಲ್ ಮತ್ತು ಬೀನ್ಸ್. ಇವು ಸಸ್ಯವನ್ನು ಆಧರಿಸಿದ ಪ್ರೋಟೀನ್, ಕಬ್ಬಿಣ ಮತ್ತು ಫೋಲಿಕ್ ಆಸಿಡ್ ಕೊಡುತ್ತವೆ. ಅಂಡೋತ್ಪತ್ತಿಯನ್ನು ಸುಧಾರಿಸುತ್ತವೆ ಮತ್ತು ಬಂಜೆತನವನ್ನು ಕಡಿಮೆ ಮಾಡುತ್ತವೆ. ಇವುಗಳನ್ನು ಸ್ಯಾಲಡ್ ಮತ್ತು ಸೂಪ್ ಆಗಿ ಸೇವಿಸಬಹುದು. ಕೊನೆಯದಾಗಿ ಕುಂಬಳಕಾಯಿಯ ಬೀಜಗಳು. ಈ ಬೀಜಗಳಲ್ಲಿ ಜಿಂಕ್ ಇರುತ್ತೆ. ಜಿಂಕ್ ಹಾರ್ಮೋನ್ ಅನ್ನು ನಿಯಂತ್ರಿಸಲು ಮತ್ತು ರೋಗ ನಿರೋಧಕ ಶಕ್ತಿಯು ಕೆಲಸ ಮಾಡಲು ಸಹಕಾರಿಯಾಗುತ್ತದೆ. ಜಿಂಕ್ ಗಂಡಸರ ಸಂತಾನೋತ್ಪತ್ತಿಯ ಆರೋಗ್ಯಕ್ಕೆ ಮುಖ್ಯವಾದುದಲ್ಲದೆ ವೀರ್ಯಾಣುಗಳ ಉತ್ಪತ್ತಿ ಮತ್ತು ಅವುಗಳ ಗುಣಮಟ್ಟವನ್ನು ಕಾಪಾಡುವುದರಲ್ಲಿ ಪಾತ್ರ ವಹಿಸುತ್ತವೆ. ಕುಂಬಳಕಾಯಿಯ ಬೀಜಗಳನ್ನು ಉಪಹಾರವಾಗಿಯೋ ಸ್ಯಾಲಡ್ ಅಲ್ಲಿ ಉದುರಿಸಿ ಅಥವಾ ಜ್ಯೂಸ್ ಮಾಡಿ ಸೇವಿಸಬಹುದು. ಸಾಮಾನ್ಯವಾಗಿ ಮೆಡಿಟರೇನಿಯನ್ ಆಹಾರ ಅನ್ನೋದು ತುಂಬಾ ಹೆಲ್ದಿಯಾಗಿ ಇರುತ್ತೆ. ಸೊ ಕಾರ್ಬೋಹೈಡ್ರೇಟ್ ರೂಪದಲ್ಲಿ 45 to 55% ಕ್ಯಾಲೋರಿಗಳನ್ನು, 25 ರಿಂದ 35% ವರೆಗೂ ಆರೋಗ್ಯಕರ ಕೊಬ್ಬು ಮತ್ತು 15 ರಿಂದ 20% ವರೆಗೆ ಪ್ರೋಟೀನ್ ಇರುವ ಆಹಾರವು ಹಾರ್ಮೋನ್ಗಳ ಆರೋಗ್ಯವನ್ನು ಕಾಪಾಡುತ್ತದೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನು ಕಡಿಮೆ ಮಾಡುತ್ತದೆ, ತೂಕವನ್ನು ನಿಯಂತ್ರಿಸುತ್ತದೆ ಮತ್ತು ಪೌಷ್ಟಿಕಾಂಶಗಳ ಸೇವನೆಯನ್ನು ಹೆಚ್ಚಿಸುತ್ತದೆ. ಇವೆಲ್ಲವೂ ಆರೋಗ್ಯಕರ ಸಂತಾನೋತ್ಪತ್ತಿಗೆ ಬಹು ಮುಖ್ಯವಾಗಿದೆ. ಧನ್ಯವಾದಗಳು.